ವೆಲ್ಕಮ್ ಟು ಶಶಿ ನವೋದಯ ಕ್ಲಾಸಸ್. ಈ ಕ್ಲಾಸ್ನಲ್ಲಿ ನಾವು ಪರ್ಸೆಂಟೇಜ್ ಪಾಠದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮಕ್ಕಳು. ದ ಫಸ್ಟ್ ಕ್ವಶನ್ ಆನ್ ಪರ್ಸೆಂಟೇಜ್ ಈಸ್ 180% ಈಸ್ ಈಕ್ವಲ್ ಟು 180% ಯಾರಿಗೆ ಈಕ್ವಲ್ ಇದೆ ಅಂತ ಕೇಳ್ತಿದ್ದಾರೆ. ಸಿ, ನೀವು ಎಲ್ಲ ಆಪ್ಷನ್ಸ್ಗಳನ್ನು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದಾಗ ಎಲ್ಲ ಆಪ್ಷನ್ಸ್ಗಳು ಡೆಸಿಮಲ್ಸ್ ಅಲ್ಲಿ ಇದ್ದಾವೆ. ಸೊ ಏನಂತಂದ್ರೆ ಮಕ್ಕಳೇ, ಈ 180% ಅನ್ನ ನೀವು ಡೆಸಿಮಲ್ ಅಲ್ಲಿ ಚೇಂಜ್ ಮಾಡಬೇಕು. ಓಕೆ, ನೋಡಿ, ಪರ್ಸೆಂಟೇಜ್ ಟು ಡೆಸಿಮಲ್ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಓಕೆ ಏನು ಮಾಡಬೇಕು ಅಂತಂದ್ರೆ, ಸಿ, ಇಲ್ಲಿ ಪಾಯಿಂಟ್ ಇರಲಿಲ್ಲ ಅಂದ್ರೆ ಹೋಲ್ ನಂಬರ್ ಆದ್ಮೇಲೆ ಪಾಯಿಂಟ್ ಇರುತ್ತೆ. ಸಿ, 2 ಡಿಜಿಟ್ಸ್ ಲೆಫ್ಟ್ ಹ್ಯಾಂಡ್ ಕಡೆ ಪಾಯಿಂಟ್ ಶಿಫ್ಟ್ ಮಾಡಬೇಕು ಮಕ್ಕಳೇ, ಅದು ಡೆಸಿಮಲ್ ಅಲ್ಲಿ ಚೇಂಜ್ ಆಗುತ್ತೆ. ಪರ್ಸೆಂಟೇಜ್ ಟು ನಾವು ಡೆಸಿಮಲ್ ಅಲ್ಲಿ ಚೇಂಜ್ ಮಾಡಿದಾಗ ಸಿ 2 ಪ್ಲೇಸಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಬೇಕು. ಓಕೆ, ಇಲ್ಲಿ ಮಾಡಿದಾಗ 1 ಪ್ಲೇಸ್ ಆಗುತ್ತೆ, ಇಲ್ಲಿ ಮಾಡಿದಾಗ 2 ಪ್ಲೇಸ್ ಆಗುತ್ತೆ. ಸೊ ಏನಾಗ್ತದೆ ಅಂತಂದ್ರೆ 1.80 ಆಗ್ತದೆ. ಓಕೆ, 180% ಅನ್ನ ನಾವು ಡೆಸಿಮಲ್ ಅಲ್ಲಿ ಚೇಂಜ್ ಮಾಡಿದಾಗ ಅದು 1.80 ಆಗುತ್ತೆ. ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಒನ್. ಓಕೆ, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. The next question is 0.07% is equal to 0.07% is equal to ಅಂತ ಕೇಳಿದ್ದಾರೆ. ಎಲ್ಲ ಆಪ್ಷನ್ಸ್ ಅಲ್ಲಿ ಆನ್ಸರ್ಸ್ ಡೆಸಿಮಲ್ಸ್ ಅಲ್ಲಿ ಇದ್ದಾವೆ. ಅಂದ್ರೆ ಈ 0.07% ಅನ್ನು ಕೂಡ ನಾವು ಎದಕ್ಕೆ ಚೇಂಜಸ್ ಮಾಡಬೇಕು? ಓಕೆ, ಡೆಸಿಮಲ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಓಕೆ ಮಕ್ಕಳೇ, ಡೆಸಿಮಲ್ ಅಲ್ಲಿ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಬಿಡಿ. ಓಕೆ, ಈಗ ನೋಡಿ ಮಕ್ಕಳೇ, ನಾವು ಪರ್ಸೆಂಟೇಜ್ ಇಂದ ಡೆಸಿಮಲ್ ಹೋಗ್ಬೇಕಾಗಿತ್ತಂತಂದ್ರೆ ಪರ್ಸೆಂಟೇಜ್ ರಿಮೂವ್ ಮಾಡಿಬಿಟ್ಟು ಡೆಸಿಮಲ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಕಡೆ 2 ಡಿಜಿಟ್ಸ್ ಆಗೋಣ ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಸಿ, ನೋಡಿ, ಈ ಕಡೆಯಿಂದ ಲೆಫ್ಟ್ ಕಡೆ 2 ಡಿಜಿಟ್, ಇಲ್ಲಿ 0 ಇದೆ. ಓಕೆ, ಇನ್ನೊಂದು 0 ಬರ್ಕೊಳ್ಳಿ ಮಕ್ಕಳೇ. ಇದು ಆದ್ಮೇಲೆ ಏನು ಮಾಡಿ ಡೆಸಿಮಲ್ ಪಾಯಿಂಟ್ ಅನ್ನ ಈ ಪ್ಲೇಸ್ ಅಲ್ಲಿ ಕೊಡಿ. ಓಕೆ, ಏನಾಗ್ತದೆ 0.007. ಓಕೆ, 0.0007 ಆಗುತ್ತೆ. ಏನಂತಂದ್ರೆ 0.07% ಅನ್ನ ನಾವು ಡೆಸಿಮಲ್ ಅಲ್ಲಿ ಚೇಂಜ್ ಮಾಡಿದ್ವಿ ಅಂದ್ರೆ ಅದರ ಆನ್ಸರ್ ಏನಾಗುತ್ತೆ 0.007. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ 5.6% ಕ್ಯಾನ್ ಬಿ ರಿಟರ್ನ್ ಇನ್ ದಿ ಡೆಸಿಮಲ್ ನಂಬರ್ ಆಸ್. ಈ 5.6 ಅನ್ನ ನಾವು ಡೆಸಿಮಲ್ ಅಲ್ಲಿ ಬರೆದಾಗ ಹೆಂಗೆ ಕಾಣಿಸುತ್ತೆ, ಹೆಂಗೆ ಬರೀತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ನೋಡಿ ಮಕ್ಕಳೇ, ನಾನು ಈಗಾಗಲೇ ಹೇಳಿದ್ದೆ ಏನಂದ್ರೆ ಪರ್ಸೆಂಟೇಜ್ ಟು ಡೆಸಿಮಲ್ ಹೋಗ್ಬೇಕಾಗಿತ್ತಂದ್ರೆ ಪರ್ಸೆಂಟೇಜ್ ಸಿಂಬಲ್ ರಿಮೂವ್ ಮಾಡಿಬಿಟ್ಟು ಏನು ಮಾಡಬೇಕು, ಆ ಡೆಸಿಮಲ್ ಪಾಯಿಂಟ್ ಅನ್ನ ಲೆಫ್ಟ್ ಹ್ಯಾಂಡ್ ಕಡೆ 2 ಡಿಜಿಟ್ಸ್ ಆದ್ಮೇಲೆ ಅಥವಾ 2 ಪ್ಲೇಸಸ್ ಲೆಫ್ಟ್ ಹ್ಯಾಂಡ್ ಕಡೆ ಆದ್ಮೇಲೆ ಏನು ಮಾಡಬೇಕು, ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಈ ಕಡೆ ಹಿಂಗೆ ಬರ್ತಿದ್ದಾಗ ಒಂದೇ ಡಿಜಿಟ್ ಕಾಣಿಸ್ತಾ ಇದೆ, ಇನ್ನೊಂದು 0 ಬರ್ಕೊಳ್ಳಿ ಮಕ್ಕಳೇ. ಈಗ ಏನು ಮಾಡಿ ಈ ಕಡೆ ಡೆಸಿಮಲ್ ಪಾಯಿಂಟ್ ಅನ್ನ ಕೊಡಬೇಕು. ಓಕೆ, ಬರೆದಾಗ ಏನಾಗ್ತದೆ 0.056. ಏನಂತಂದ್ರೆ 5.6% ಅನ್ನ ನಾವು ಡೆಸಿಮಲ್ ನಲ್ಲಿ ಬರೆದಾಗ ಅದು ಏನಾಗ್ತದೆ 0.056. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. Option B is the correct. The next question is 64% can be written in the fractional form as. ನೋಡಿ ಮಕ್ಕಳೇ, ಈ 64% ಅನ್ನ ಯಾವ ಫಾರ್ಮ್ ಅಲ್ಲಿ ಬರೀರಿ ಅಂತಿದ್ದಾರೆ, ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ಬರಿ ಅಂತಿದ್ದಾರೆ. ಈ ರೀತಿ ಕೊಟ್ಟಾಗ ಏನು ಮಾಡ್ಬೇಕಂತಂದ್ರೆ, ಓಕೆ, ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ 64, ಅದು ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಪರ್ಸೆಂಟೇಜ್ ರಿಮೂವ್ ಮಾಡಿಬಿಟ್ಟು ಡಿನೋಮಿನೇಟರ್ ಅಲ್ಲಿ 100 ಬರ್ಕೊಳ್ಳಿ. ಈಗ ಏನು ಫ್ರಾಕ್ಷನ್ ಸಿಗುತ್ತಲ್ಲ ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀರಿ. ಓಕೆ, ಯಾವ ಟೇಬಲ್ಸ್ ಅಲ್ಲಿ ಕಟ್ ಆಗ್ತದೆ 16. ಓಕೆ, 4 16 ಟೈಮ್ಸ್ 64. ಓಕೆ, 4 25 ಟೈಮ್ಸ್ 100. ಸೊ ಆನ್ಸರ್ ಈಸ್ 16 ಡಿವೈಡೆಡ್ ಬೈ 25. 16 ಡಿವೈಡೆಡ್ ಬೈ 25 ಆಗುತ್ತೆ. ಈಗ 16 ಮತ್ತೆ 25 16 ಮತ್ತೆ 25 ಗೆ ಕಾಮನ್ ಫ್ಯಾಕ್ಟರ್ 1 ಬಿಟ್ಟು ಬೇರೆ ಯಾವ ನಂಬರ್ ಇರೋದಿಲ್ಲ. ಸೊ ಇದೇ ಸಿಂಪ್ಲೆಸ್ಟ್ ಫಾರ್ಮ್ ಆಗುತ್ತೆ. 64% ಅನ್ನ ನಾವು ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ಬರೆದಾಗ ಅದೇನಾಗ್ತದೆ 16 ಡಿವೈಡೆಡ್ ಬೈ 25. ಈಗ ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್
ಸಿ ಈಸ್ ದ ಕರೆಕ್ಟ್ ಒನ್ ಮಕ್ಕಳೇ. ಓಕೆ, ಏನ್ ಮಾಡಬೇಕು, ಸಿಂಪ್ಲಿ ಪರ್ಸೆಂಟೇಜ್ ರಿಮೂವ್ ಮಾಡಿಬಿಟ್ಟು ಡಿನಾಮಿನೇಟರ್ ನಲ್ಲಿ 100 ಬರ್ಕೊಂಡ್ಬಿಟ್ಟು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದಾಗ ಅದು ಫ್ರಾಕ್ಷನಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ ಮಕ್ಕಳೇ. ಓಕೆ, ಅರ್ಥ ಆಗ್ತಿದೆಯಲ್ಲ? ದ ನೆಕ್ಸ್ಟ್ ಕ್ವಶನ್ ಈಸ್ 3.6% ಈಸ್ ಈಕ್ವಲ್ ಟು, ನೋಡಿ ಮಕ್ಕಳೇ 3.6% ಈಸ್ ಈಕ್ವಲ್ ಟು ಅಂತ ಕೇಳ್ತಿದ್ದಾರೆ. ಓಕೆ, ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ. ಎಲ್ಲ ಆಪ್ಷನ್ಸ್ ಗಳು ಹೆಂಗಿದ್ದಾಗ ಫ್ರಾಕ್ಷನಲ್ ಇದಾವೆ. ಅಂದ್ರೆ ಈ 3.6% ಅನ್ನ ನಾವು ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡಬೇಕು. ಸೊ ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಪರ್ಸೆಂಟೇಜ್ ಟು ಫ್ರಾಕ್ಷನ್ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಡಿನಾಮಿನೇಟರ್ ನಲ್ಲಿ 100 ಬರ್ಕೊಬೇಕು, 3.6 ಏನ್ ಕೊಟ್ಟಿರ್ತಾರೋ ಅದನ್ನ ನ್ಯೂಮರೇಟರ್ ಅಲ್ಲಿ ಬರ್ಕೋಬೇಕು. ಓಕೆನಾ ಮಕ್ಕಳೇ? ನೋಡಿ ಮಕ್ಕಳೇ, ಈಗ ಏನಂತಂದ್ರೆ ನ್ಯೂಮರೇಟರ್ ಅಲ್ಲಿ ಡೆಸಿಮಲ್ ಇದೆ, ಡೆಸಿಮಲ್ ನಂಬರ್ ಇದೆ, ಡಿನಾಮಿನೇಟರ್ ನಲ್ಲಿ ಡೆಸಿಮಲ್ ಇಲ್ಲ. ಅಂದ್ರೆ ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳಿ. 100 ಆದ್ಮೇಲೆ 0.0 ಬರ್ಕೊಳ್ಳಿ. ಈಗ ಏನಾಗ್ತದೆ, ಲೈಕ್ ಡೆಸಿಮಲ್ಸ್ ಆಗುತ್ತೆ. ಓಕೆ, ಸೊ ಈಗ ಲೈಕ್ ಡೆಸಿಮಲ್ಸ್ ಆದಾಗ ನಾವು ಪಾಯಿಂಟ್ ಅನ್ನ ರಿಮೂವ್ ಮಾಡಬಹುದು. ಅಂದ್ರೆ ಪಾಯಿಂಟ್ ರಿಮೂವ್ ಮಾಡಿದ್ವಿ ಅಂದ್ರೆ ನ್ಯೂಮರೇಟರ್ ಏನಾಗ್ತದೆ 36, ಡಿನಾಮಿನೇಟರ್ ಏನಾಗ್ತದೆ 1000 ಆಗುತ್ತೆ ಮಕ್ಕಳೇ. ಈಗ ಏನ್ ಮಾಡಿ, ಈ 36 ಮತ್ತು 1000 ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೀರಿ. ಯಾವ ಟೇಬಲ್ಸ್ ಇಂದ ಕಟ್ ಆಗ್ತದೆ ನೋಡಿ, 4 9 ಟೈಮ್ಸ್ 36 ಮಕ್ಕಳೇ. ಓಕೆ, 4 250 ಟೈಮ್ಸ್ 1000 ಆಗುತ್ತೆ. ಸೊ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದಾಗ 36 ಡಿವೈಡೆಡ್ ಬೈ 1000 ಅನ್ನು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದಾಗ ಏನಾಗ್ತದೆ, 9 ಡಿವೈಡೆಡ್ ಬೈ 250. ಅಂದ್ರೆ 3.6% ಅನ್ನ ನಾವು ಫ್ರಾಕ್ಷನಲ್ ಅಲ್ಲಿ ಬರೆದಾಗ ಅದು ಏನಾಗ್ತದೆ, 9 ಡಿವೈಡೆಡ್ ಬೈ 250 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳೇ. ಓಕೆ, ಆಪ್ಷನ್ ಡಿ